ಎಗ್ಸ್ ಮೊಟ್ಟೆಯನ್ನು ಕಂಪ್ಲೀಟ್ ಪ್ರೋಟೀನ್ ಅಂತ ಕರಿತೀವಿ. ಮತ್ತೆ ಇದರಲ್ಲಿ ಇರುವ B12 ಐರನ್ ಎನರ್ಜಿ ಪ್ರೊಡಕ್ಷನ್, ಸೆಲ್ ರಿಪೇರ್ಗೆ ಸಹಾಯ ಮಾಡುತ್ತೆ. ಎಗ್ಸ್ ಅಲ್ಲಿ ಯೋಕ್ ಹಳದಿ ಪೋರ್ಷನ್ ಅಲ್ಲಿ ನ್ಯೂಟ್ರಿಯನ್ಸ್ ತುಂಬಿರುತ್ತೆ. ಕೋಲಿನ್ ಪವರ್ ಇಂದ ನಮ್ಮ ಲಿವರ್ ಎಫಿಷಿಯನ್ಸಿ ಬೆಟರ್ ಆಗುತ್ತೆ. ಮೊಟ್ಟೆಯಿಂದ ಥರ್ಮಿಕ್ ಎಫೆಕ್ಟ್ ಅಂತ ಕರಿತೀವಿ, ಅದು ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಸಹಾಯ ಮಾಡುತ್ತೆ. ಕಾಮನ್ ಕ್ವೆಶ್ಚನ್, ಕೊಲೆಸ್ಟ್ರಾಲ್ ಇದ್ರೆ ನಾನು ಮೊಟ್ಟೆ ತಗೋಬಹುದಾ? ಒಂದು ಬಾಯ್ಲ್ಡ್ ಎಗ್ ಪರ್ ಡೇ ಅಥವಾ ವಾರಕ್ಕೆ 4 to 5 eggs ತಗೋಬಹುದು. ಮತ್ತೆ ಒಂದು ಹೋಲ್ ಎಗ್ ಜೊತೆಗೆ 2 ಎಗ್ ವೈಟ್ ಆಡ್ ಮಾಡ್ಕೋಬಹುದು. ಮೊಟ್ಟೆಗೆ ಜಾಸ್ತಿ ಬೆಣ್ಣೆ ಆಯಿಲ್ ಅಂತ ಹಾಕಿ ಕುಕ್ ಮಾಡಕ್ ಹೋಗ್ಬೇಡಿ. ಒಂದು ವೇಳೆ ಆಮ್ಲೆಟ್ ಮಾಡ್ತೀರಾ, ಆದಷ್ಟು ತರಕಾರಿಗಳನ್ನ ನಾರಿನಂಶ ಆಡ್ ಮಾಡಿ. ಜ್ಞಾಪಕ ಇಡಿ, ಪ್ರೊಸೆಸ್ ಫುಡ್ಸ್, ಟ್ರಾನ್ಸ್ ಫ್ಯಾಟ್ಸ್ ಅಲ್ಲಿರೋ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಹಾರ್ಮ್ಫುಲ್. ಅಂದಿದ್ ಕೂಡ್ಲೇನೆ ನಾನು ಚಿಕ್ಕವಳಿದ್ದಾಗ ಒಂದು ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಇರ್ತಾ ಇತ್ತು. ಹಂಗೆ ಮರದಿಂದ ಕಿತ್ತೋ ಮಾಡೆಲ್ ಆ ಆಪಲ್ನ ಕಚ್ತಾ ಇದ್ರು. ಐ ಆಲ್ವೇಸ್ ಡ್ರೆಮ್ಟ್ ಲೈಫಲ್ಲಿ ಒಂದ್ಸರಿ ಆದ್ರೂ ಮರದಿಂದ ಹಂಗೆ ಆಪಲ್ನ ತಗೊಂಡು ತಿನ್ಬೇಕು ಅಂತ. ಈ ಫ್ರೂಟ್ಸ್ ಅಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮಗೋಸ್ಕರ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, 7 ಬೆಸ್ಟ್ ಫ್ರೂಟ್ಸ್ ಶೇರ್ ಮಾಡಿದ್ದೀನಿ. ಒಂದು ರೀಸೆಂಟ್ ಸರ್ವೆಯಲ್ಲಿ ಇಂಡಿಯಾ ದೇಶದಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕನ್ಸಂಪ್ಷನ್ ಬಹಳ ಕಡಿಮೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಕನಿಷ್ಠ ಒಂದು ದಿವಸಕ್ಕೆ 2 ಬೇರೆ ಬೇರೆ ಬಣ್ಣದ ಫ್ರೂಟ್ಸ್ನ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ತುಂಬಿರತ್ತೆ ಫ್ರೂಟ್ಸ್ ಅಲ್ಲಿ. ಎಷ್ಟೇ ಒಳ್ಳೇದಿದ್ರು ಅತಿಯಾಗಿ ಮಾಡಕ್ ಹೋಗ್ಬಾರ್ದು. ಪೋರ್ಷನ್ ಕಂಟ್ರೋಲ್ ಮೈಂಡ್ ಅಲ್ಲಿ ಇಡಿ. ನಿಮ್ಮ ಫೇವ್ರೆಟ್ ಫ್ರೂಟ್ ಯಾವುದು? ಕಮೆಂಟ್ ಮಾಡಿ. PCOS ಇದು ನಾವೆಲ್ಲರೂ ಕೇಳಿದೀವಿ, ಆದ್ರೆ ಈಗ ಅದರ ಹೆಸರು PMOS ಅಂತ ಶಿಫ್ಟ್ ಮಾಡಿದ್ದಾರೆ. ಹೆಸರಲ್ಲಿ ಏನಿದೆ ಮೇಡಮ್? ಅಫ್ಕೋರ್ಸ್ 14 to 15 ಇಯರ್ಸ್ ಇಂದ ಎಲ್ಲ ಹೆಲ್ತ್ ಕೇರ್ ಎಕ್ಸ್ಪರ್ಟ್ಸು ಎಷ್ಟು ಈ ಚೇಂಜಿಗೆ ದೇ ವರ್ ಫೈಟಿಂಗ್ ಫಾರ್ ಇಟ್ ಅಂದ್ರೆ ಕಾರಣ PCOS ಅಂದಾಗ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದಾಗ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಇದು ಬರೀ ಓವರಿ ಸಂಬಂಧಪಟ್ಟಂತ ಡಿಸೀಸ್ ಅಂತ ಬರುತ್ತೆ. ಇದು ಬರೀ ಓವರಿಸಿಗೆ ಮಾತ್ರ ಅಲ್ಲ ರೀ, ದಿಸ್ ಹ್ಯಾಸ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಮೆಟಬಾಲಿಸಮ್ ಇಂಬ್ಯಾಲೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಫರ್ಟಿಲಿಟಿ, ಬಾಡಿ ಇನ್ಫ್ಲಮೇಷನ್, ಫ್ಯೂಚರ್ ಡಯಾಬಿಟೀಸ್ ರಿಸ್ಕ್. ಇಷ್ಟೆಲ್ಲ ಪಾಯಿಂಟರ್ಸು ಇದ್ದಾಗ PCOS ಹೆಸರು ಅದಕ್ಕೆ ಸೂಕ್ತವಲ್ಲ. ಇನ್ಸ್ಟೆಡ್ PMOS ಅಂದಾಗ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂದಾಗ, ನಮ್ಮಲ್ಲಿ ಆ ಹೆಲ್ತ್ ಕೇರ್ ಇನಿಷಿಯೇಟಿವ್ಸ್ ನಾವೇನು ತಗೋತೀವಿ, ಪ್ರಿವೆಂಟಿವ್ ಏನು ಮೆಷರ್ಸ್ ತಗೋತೀವಿ, ಇದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಒಂದು ವಿಶೇಷವಾದ ಹೆಸರು ಬದಲಾವಣೆ ಆಗಿದೆ. ಅದು ಫಸ್ಟ್ ಸ್ಟೆಪ್. ಆದರೆ ನಾವೇನು ಮಾಡಬೇಕು ಮುಂದಿನ ಸೀರೀಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.